ಅಲ್ಲ ಸಚಿನ ನೀ ಹಂಗೆ ಏನ ಮಾಡ್ತಾ ಮುಲ್ಕಿಣಕ್ಕಿ ಅಂತ ಆಗ್ಯದ ಖಾಲಿ ಹೋಗಂತದ ಕಾಯಿಲೆ ಏನು ಮನ್ಸಿಗೆ ಬರದೆ ಮರಕ್ಕೆ ಬರ್ತದ. ಒಂದು ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಸಹ್ಯ ಮನೆಯಲ್ಲೇ ಇದ್ದು ಏನು ದುಡಿಮೆ 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 ಹಗಲು ರಾತ್ರಿ ಅಂದೇ ದುಡಿತೀಯ. ಇದೇ ಒಂದು ಆದಂಗೆ ಆಗಿದೆ ಮುಲಿಗೆ. ಸ್ವಲ್ಪ ಇದು ಮಾಡ್ಕೆ ಏನು ತೊಂದರೆ ಇಲ್ಲ, ಮನೇಲಿ ಮಾಡ್ತದೆ. ಈಗ ನೀನು ಕರ್ಕೊಂಡೋಗ ಬೇಕಂಬಷ್ಟಲ್ಲೆಲ್ಲ ಮಾಡಿಯಾ ಮಾಡ್ತದೆ. ಮಾಡಿದ ಕಾಲಕ್ಕೆ ನಾನು ನೋಡ್ಕೊತೀನಿ. ನೀನು ಅದಕ್ಕಾಗಿ ಏನು ತಲೆ ಕೆಡ್ಸ್ಕೊಬೇಡ. ಮಕ್ಕ ಒಂಥರ ಸಣ್ಣ ಮಾಡ್ಕೊಂಡಿರ್ತೀಯ. ಏನು ಕಂಡರ ಕಾಲಡಿ ಬಂದು ಬಿದ್ದಂಗೆ ಆಗಿದೆ ಅಂತ ಜ್ಞಾನ ಮಾಡ್ತೀಯೇನು? ಕಂಡರಳೇನಲ್ಲ, ಮನೆ ಮನಸ್ಸೆ ಏನಿಲ್ಲ ಇಲ್ಲ. ಅಜ್ಜ ಅಜ್ಜಿ ಮಾಡಿಟ್ಟಿದ್ದ ಎಲ್ಲ ಯಾರಿಗೆ ನೀ ಏನು ತಗೊಂಡತ್ತೀಯ ಅವರಿಗೆ ಸಹಿಯಲ್ಲ ನೋಡ್ಕೋಬೇಕು. ಮತ್ತೆ ಹಂಗೆ ನೋಡ್ಕೊಂಡೇ ಇದ್ದಾಗ ನಾನು ಇದ್ದೀನಿ ಇಲ್ಲಿ. ಅಲ್ಲ ಅಮ್ಮ, ನಾನೀಗ ಏನು ಹೇಳಿದೆ ಅಂತ ನೀನು ಇಷ್ಟೆಲ್ಲ ಮಾತಾಡ್ತಿದ್ದೀಯಾ? ನಾ ಎಂತ ಹೇಳಿದೆ ಈಗ? ನಾನೇನು ಬೇಜಾರಲ್ಲಿಲ್ಲಪ್ಪ, ಸುಮ್ಮನೆ ಮಲ್ಕೊಂಡಿದ್ದೀನಿ ಅಷ್ಟಯ್ಯ. ಹೌದು ಪಾಪ ಅಷ್ಟು ಮಾಡ್ತಾ ಇದ್ದಾರೆ ಮಾರತಿ. ಒಂದು ಮಾತು ಏನು ಹೇಳಿದೆ ಅವ್ರ ಬಗ್ಗೆ ನಾನು ಯಾಕೆ ತಪ್ಪು ತಿಳ್ಕೊಂಡ್ಲೆ? ನೀ ಸುಮ್ಮನೆ ಇಲ್ದಿದ್ದನ್ನೆಲ್ಲ ಕಲ್ಪನೆ ಮಾಡ್ಕೋತೀಯಮ್ಮ. ಈಗ ಹೊತ್ತಿಗೆ ಏನಾರು ಈ ಮಾತು ಕೇಳಿಸ್ಕೊಂಡ್ರೆ ನಾನೇ ಏನಾರು ಹೇಳಿನೇ ಏನೋ ಅನ್ಬೇಕು. ಸುಮ್ಮನೆ ನಾನೇನು ಮುಖ ಸಣ್ಣ ಮಾಡ್ಕೊಂಡು ಮಲಗ್ಲಪ್ಪ. ಈಗ ಎಷ್ಟು ಸಲೀಸ್ ಹೇಳ್ತೀಯಲ್ಲ ಅಮ್ಮ ನೀನು. ಅಜ್ಜ ಅಜ್ಜಿ ಮಾಡಿಟ್ಟಿದ್ದು ಯಾರಿಗೆ? ಅವರಿಗೆ ಎಲ್ಲನೂ ಮಾಡಲಿ ಅಂತ. ಎಷ್ಟು ಜನ ಮಾಡ್ತಾರೆ ಈಗಿನ ಕಾಲದಲ್ಲಿ? ಎಷ್ಟು ಜನ ಈಗ ಆಸ್ತಿ ಮಾಡಿಟ್ಟಿದ್ದಕ್ಕೆ ನಾವು ಬಂದೀವಿ, ಉಳ್ದವ್ರನ್ನೆಲ್ಲರನ್ನೂ ನೋಡ್ಕೋಬೇಕು ಅಂತ ಯೋಚನೆ ಮಾಡಿ ನೀನು. ಅವ್ರ ಪಾಪ ಒಬ್ಬರಲ್ಲ, ನೀನಾಯ್ತು, ಅಪ್ಪ ಆಯ್ತು, ಅಣ್ಣ ಆಯ್ತು, ನಾನು, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಇವತ್ತು ಪಾಪ ಈಗ ಡ್ಯೂಟಿ ಮಾಡೋಕ್ಕೆ ಹೋಗ್ಯಾರೇನೋ ಅವ್ರು, ಇವತ್ತಿಂದ ಶುರು ಮಾಡ್ಯಾರೆ. ಫಸ್ಟ್ ದಿವಸನೇ ನೀವು ಒಂಥರ ಕರ್ಕರೆ ಮಾಡಬೇಡಮ್ಮ. ಎಂಥಾದ್ರು ಸಣ್ಣ ಪುಟ್ಟ ಕೆಲಸ ಇದ್ದರೆ ನೀವು ಒಳಗಿನ ನೀನೇ ಮಾಡು. ಮತ್ತು ಶುರುವಿನಲ್ಲಿ ಹಾಗೆ ಬಿಟ್ಟು ಬರೋಕ್ಕಾಗಲ್ಲ. ಈಗ ವರ್ಕ್ ಫ್ರಮ್ ಹೋಮ್ ಅಂತ ಬಾಯಲ್ಲಿ ಹೇಳೋಕ್ಕೆ ಸುಲಭ. ರಾತ್ರಿ 10 ಗಂಟೆ ತನಕನೂ ಒಂದೊಂದು ದಿವಸ ಕೆಲಸ ಇರ್ತದೆ. ನೀನು ಮತ್ತೆ ಇಷ್ಟು ತನಕ ಎಂತ ಮಾಡ್ತಿದ್ದೀಯಾ ಅಲ್ಲಿ ಕೂತ್ಕೊಂಡು ಅಂತೇಳಿ ಆ ಥರ ಏನು ಹೇಳಬೇಡ ನೋಡು, ಹೇಳಿನೇ. ಇಲ್ಲಪ್ಪ, ನಾನು ಎಂತ ಹೇಳಕ್ಕೆ ಹೋಗೋದು ಇಲ್ಲ. ಒಳ್ಳೇದು ಹೇಳಕ್ಕೆ ಹೋಗಲ್ಲ, ಕೆಟ್ಟದ್ದು ಹೇಳಕ್ಕೆ ಹೋಗಲ್ಲ. ಏನಪ್ಪ ಮಗ ಕುಣ್ಕುತ್ತಾ ಇದು ಮಾಡ್ಯಾರೆ, ಡ್ಯೂಟಿ ಮಾಡಲಿ ಅಂಥೇಳಿ ಚಾನರ್ದು ಹೇಳಿದೆ ನಾನು. ಮನೆ ಕೆಲಸ ಮಾಡ್ಕೊಂಡು ಅದನ್ನು ಮಾಡೋದು ಗೋಳಾಗ್ತದೆ, ಬೇಡ ಬೇಡ ಅಂತ. ಮಾವ ಸೊಸೆ ಮಗ ಅಂತ ಹೇಳಿ ಏನು ಮಾಡೋರು ಏನಾರು ಮಾಡ್ಕೊಂಡ್ಲಿ, ನನಗೇನು ನನ್ನ ಕೈಯಲ್ಲಿ ಹಿಡ್ದಿದ್ದು ನಾನು ಒಂದು ಮಾಡ್ತೀನಿ, ಇಂದು ಮಾಡ್ತಿರ್ತೀನಪ್ಪ. ನಾನೇನು ಸುಮ್ಮನೆ ಕೂತ್ಕೊಂಡಿರ್ತೀನ? ನನ್ನ ಪಾಲಿನ ಕೆಲಸ ಪಾಲು ಹಾಗೆ ಬಿಟ್ಟಿರ್ತದೆ, ಗೊತ್ತಾನೋ? ನೀವೆಲ್ಲ ಜ್ಞಾನ ಮಾಡಿದಷ್ಟೇನು ಸುಲಭಕ್ಕಿಲ್ಲ. ಡ್ಯೂಟಿ ಮಾಡೋದು ಅನ್ನೋದೊಂದು ಹೇಳಿ ಹೆಂಗಾರು ಮಾಡಿ ಕೆಲಸ ಪೂರ್ತಿ ತೆಗೆದು ನನ್ನ ಮೇಲೆ ಹಾಕಬೇಕು ಅಂತ ಕಾಯ್ತಿದ್ದ. ಈಗೆಲ್ಲ ಸೇರ್ಕೊಂಡಿದ್ದೇನೊಂದು ಮಾಡಿಟ್ಟಿರಾ ಮತ್ತೆ ಗನ್ನಾಗತ್ತದಕ್ಕೆ. ಅಲ್ಲ ಹಂಗಾರೆ ನೀನು ಅತ್ತಿಗೆ ಜಾಬ್ ಮಾಡೋಕೆ ಒಪ್ಕೊಂಡಿರಲ್ಲ? ಅಣ್ಣ ಮತ್ತೆಂತ ಹೇಳಲ್ಲ ನನ್ನ ಹತ್ರ. ಅಮ್ಮ ಏನಂದ್ರು ಕೇಳಿದ್ರೆ ಏನೋ ಹೇಳ ಸುಮ್ಮನೆ ಇತ್ತು ಅಂತ ಹೇಳ್ದೆ. ನಂಗೆ ಗೊತ್ತಿತ್ತು ನೀನು ಮಾತ್ರ ಹಿಂಗಿದ ಕೆಲಸ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇತ್ತು. ಅದಕ್ಕೆ ಫೋನ್ ಮಾಡಿ ಏನಾದ್ರು ಹೇಳೋಣ ಅಂತ ಮಾಡಿದ್ದೆ. ಅಣ್ಣ ಬಾಯೇ ಬಿಡಲ, ಅವನೊಂಥರದ ಮನುಷ್ಯ. ಅಲ್ಲ ನಿಂಗೆ ಎಂತ ಆಗ್ಯದಮ್ಮ ನಿಂಗೆ? ಅಲ್ಲ ನಿಂದು ಒಳ್ಳೆ ಕತೆ ಇತ್ತಲ್ಲ, ಏನು ಹೋಗಿ ಅಡ್ಕತ್ಕೊಂಡೆ. ನಾನು ಹೇಳಿದೆ 2 ಕಡೆ ಮಾಡೋಕ್ಕೆ ಗೋಳ ಅಂತದೆ, ಬೇಡ ಅಂತ 1-2 ಸಲ ಹೇಳಿದ್ದು. ಹೌದಾ? ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದಾಗ ಸುಮ್ಮನೆ ಹಾಕ್ಕೊಂಡೆ. ಏನಾರು ಮಾಡ್ಕೊಂಡಾರು ಹಾಡ್ಕೊತೀರಿ ಅಂತ ಗೊತ್ತಾಗ್ತದೆ. ಈಗ ಪೂರ್ಣ ಹೋಗ್ಕೊಂಡು ಮಾಡ್ತೀನಿ ಡ್ಯೂಟಿ ಅಂತ ಶುರು ಮಾಡ್ದಂಗಲ್ಲ. 2 ಕಡೆ ಕೆಲಸ ಮಾಡೋದು ಎಷ್ಟು ಗೋಳಾಗ್ತದಂತ ಗೊತ್ತಾಗ್ತದೆ. ಮನೆ ಕೆಲಸ ಒಂದು ಗಳಿಗೆ ಹೆಚ್ಚು ಕಮ್ಮಿ ಇಂದು ಮಾಡೋಕ್ಕಾಗ್ದಿರ ನಾಳೆ ಬೆಳಿಗ್ಗೆ ಎದ್ದಾರು ಮಾಡ್ಕೋಬೋದು. ಅವರ ಹಂಗೆ ಕೇಳ್ತಾರ? ಏನು ಪುಕ್ಸಟ್ಟೆ ಸಂಬಳ ಕೊಡ್ತಾರ ಅವರೇನಾ? ಹೌದು, ಕೆಲಸ ಫಸ್ಟಲ್ಲಿ ಜಾಸ್ತಿನೇ ಇರ್ತದೆ. ಅದೇ ಹೇಳಿದ್ನಲ್ಲ, ನೀನು ಒಂಚೂರು ಹೆಲ್ಪ್ ಮಾಡಮ್ಮ ಅತ್ತಿಗೆಗೆ. ಸುಮ್ಮನೆ ಅಷ್ಟು ಎಜುಕೇಟೆಡ್ ಆಗಿರೋರು ಯಾಕೆ ಈ ಕೊಂಪಲ್ಲಿ ಕೂತ್ಕೊಂಡು ಹಿಂಗೆಯೇ ಇರಬೇಕು ನೋಡೋಣ ಹೇಳ. ಅಯ್ಯೋ ಸಚಿನ, ನೀ ಹೇಳೋದು ನೋಡಿದ್ರೆ ನಾವು ಎಲ್ಲೇ ದಿಲ್ಲಿ ಪಟ್ಟಣದಿಂದ ತಂದೀವ, ಬೆಂಗಳೂರು ಪೇಟೆಯಿಂದ ತಂದೀವ ಹಿಣ್ಣ ಅನ್ಬೇಕು. ಆ ನಮ್ಮನೆ ಮಾತಾಡ್ತೀಯಪ್ಪ. ಅಲ್ಲ ನಮ್ಮ ಮನೆ ಕೊಂಪೆ ಆದರೆ ಹಂಗಾರೆ ಅದ್ರ ಮನೆ ಅಂತದ? ಏನು ದೊಡ್ಡ ಇದ್ರಲ್ಲಿ ಇದ್ದಾಳ ಅದ? ಇದಕ್ಕಿಂತ ಹತ್ತತ್ತ ಅವ್ರ ಮನೆ ಹೊಂದ್ಕಿಣದೇನು ಬಂತು ನೋಡೋಣ ಹೇಳ. ಅದು ಹಂಗಲ್ಲ ಅಮ್ಮ, ಅವ್ರ ಮನೆ ಇದಕ್ಕಿಂತ ಕೊಂಪೆ ಇರ್ಬೋದು, ಆದರೆ ಅವ್ರ ಮನೇಲಿರೋಷ್ಟೇ ಸುಖ ಇಲ್ಲ ಅದೆಯಾ? ಅಷ್ಟೇ ಸುಖವಾಗಿ ನೋಡ್ಕೋತಿದ್ದೀರಾ ಅವರನ್ನು? ಎಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ನೋಡೋಣ ಹೇಳು. ಅವ್ರು ಬಂದ ಮೇಲೆ ಎಲ್ಲದನ್ನು ಎದುರಿಸ್ಕೊಂಡು ಬರಲ್ಲ, ಹೊಂದ್ಕೊಂಡು ಹೋಗಲ್ಲ ಅಂತೀಯ. ಮತ್ತೆ ಅದ್ರ ಮಧ್ಯೆ ನಿಂದೊಂದು ಹಿಂಗೆ ಮಾಡ್ತಿದ್ರೆ ಸುಮ್ಮನೆ ಇರ್ತೀಯ? ಎಂತ ಸುಖಲ್ದೆ ಮತ್ತೆ ಅಂತ ನೋಡೋಣ ಹೇಳಿ ನಿನ್ನ ಸಚಿನ.
ಏನು ಎಲ್ಲ ಮನೇಲಿ ಹದಿನಕ್ಳು ಇಡ್ತಾರೆ ಕೊಡ್ತಾರೆ, ಅವ್ರು ಕೊಟ್ಟಿದ್ದು ತಗೊಂಡು ಬೇಯಿಸ್ಬೇಕು, ಇದು ಮಾಡ್ಬೇಕು. ನಮ್ಮ ಮನೇಲಿ ಹಂಗೆ ಅದ್ರದ್ದೇ ಕೈ ಅದ್ರದ್ದೇ ಬಾಯಿ, ಅದು ಕೊಟ್ಟಿದ್ದನ್ನು ನಾವು ತಿನ್ಬೇಕು. ಹಾಗೆ ಅಷ್ಟೇ ಇದ್ಕೊಂಡು ಏನು ಅಲ್ಲಿಗಿಂತ ಸುಖ ನನ್ನ ಅಂತ ಸುಖಕ್ಕೆ ಏನು ಕಂತ ಆಗ್ಯದ ಇಲ್ಲೇ. ಕೆಲಸ ಎಲ್ಲ ಮಾಡ್ತದೆ, ಸುಮ್ಮನೆ ಬಾಯದೆ ಅಂತ ಹೇಳಿದ್ರೆ ಸಹಿಯಲ್ಲ, ಮಾಡ್ತದೆ. ಮಾಡಿದೆ ಏನು ದೊಡ್ಡ ಇದ್ರ ಮನೆಯಿಂದ ಬಂದಳೇನಲ್ಲ, ಅದ ಒಂದು ದನಾಗಿನ ತಂದ್ಕೊಂಡು ಮಾಡಿ ಸುಮಾರೆಲ್ಲ ಮಾಡ್ಯದಪ್ಪ. ಒಂದೊಂದ್ಸತಿ ನಮ್ಮ ವಾಗೇಶ್ನ ಇದು ಮಾಡ್ತಿರ್ತಾನೆ, ದುಡ್ಡಿಗೆ ಕಾಸಿಗೆ ಸುಮ್ಮನೆ ಹೇಳಿದ್ರೆ ಸಹಿಯಲ್ಲ. ಅದು ಬಂದ ಮೇಲೆ ಅದೆಲ್ಲ ಒಂದು ಅನುಕೂಲ ಆಗಿದೆ. ಇದ್ದಿದ್ದು ಹೇಳ್ಬೇಕು, ನಾ ಅದೇನಲ್ಲ ಅನ್ನಲ್ಲ. ಆದರೆ ಈಗೀಗ ಬತ್ತ ಒಂಥರ ಇದ್ರ ಹತ್ರ ಕೊಡೋದು ಕಲ್ತದೆ. ಇನ್ನೊಂದು 2 ವರ್ಷ ಎಲ್ಲ ತೋಟದಲ್ಲ ದನ ಫಸಲು ಬರೋಕ್ಕೆ ಶುರು ಆದಮೇಲೆ ಸಮ ಆತೈತೆ. ಈಗಿನ ಡ್ಯೂಟಿ ಅಂತ ಬೇಕಿತ್ತು ನೋಡೋಣ ಹೇಳ. ಎಷ್ಟು ಹೇಳಿದೆ ನಾನು ಬೇಡ ಅಂತ, ನನ್ನ ಮಾತೇ ಕೇಳದೆ ಹೋಗ್ಬಿಡ್ತಾರ. ನಿನ್ನಪ್ಪ ನಿನ್ನ ಅಣ್ಣ ಹಾಗೆ ಕೊಣಿದ್ರು. ಅಮ್ಮ, ಅದಕ್ಕೆ ನಿಂಗೆ ತಿಳುವಳಿಕೆ ಕಮ್ಮಿ ಅನ್ನೋದು. 2 ವರ್ಷ ಬಿಟ್ಟು ಬರೋ ಫಸ್ಲಿಗೆ ನೀನು ಈಗಲಿಂದನೇ ಪ್ಲ್ಯಾನ್ ಮಾಡ್ಕಿತಿದ್ದೀಯಾ. ಇರೋ ಫಸ್ಲು ಹೋತದೇನೋ ಅಂತ ಎಲ್ಲ ತಲೆ ಕೆಡ್ಸ್ಕೊತಾ ಇದ್ದಾರೆ. ಅಡಿಕೆ ತೋಟನೇ ಹೋಗ್ತಾ ಇದೆ ಒಂದು ಕಡೆಯಿಂದ. ಪೂರ್ತಿ ಹೋದ್ಮೇಲೆ ಎಲ್ಲಿಗೆ ಹೋಗ್ತೀರಿ? ಏನು ಮಾಡ್ತೀರಿ? ಅವ್ರು ಮಾಡ್ತಿರೋದೇ ಸರಿ ಅದೇ. ಅವರಷ್ಟೇ ಅಲ್ಲ, ಅಣ್ಣು ಯಾವ್ದಾರು ಒಂದು ಜಾಬ್ ಮಾಡೋದು ಒಳ್ಳೇದು ಗೊತ್ತಾ. ಅದ್ರ ಬೆಲೆ ನಿಂಗೆ ಈಗ ಗೊತ್ತಾಗಲ್ಲ. ಡ್ಯೂಟಿ ಮಾಡಲಿ, ಸುಮ್ಮನೆ ಬೇಡ ಅಂತ ಹೇಳಬೇಡ. ಈಗೊಂದು ಕೆಲಸ ಮಾಡ್ತೀಯಮ್ಮ, ನಿನ್ನ ಕೈಲಿ ಕಾಫಿ ಕುಡಿದೆ ಸುಮಾರು ದಿವಸ ಆಗಿದೆ ಮರತೆ. ಅವರು ಏನೋ ಬ್ಯುಸಿ ಇರ್ತಾರೇನಾ, ನೀನೇ ಒಂದು ದೊಡ್ಡ ಕಾಫಿ ಕಾಸ್ಕಿ ಬಾರೆ ಅಮ್ಮ. ನಾಟಕ ಕಲಿಬೇಕು ನೋಡು ನಿನ್ನ ಕೈಲಿ. ನನಗೆ ಬುದ್ಧಿ ಕಲ್ಸಂಗೆ ಆಗ್ಬಿಟ್ರಿ ಮಕ್ಕಳು. ಸುಮಾರು ದಿವಸ ಆಗಿದೆ ಕೈಯಿಂದ ಕಾಫಿ ಕುಡಿದೆ ಅನ್ನಕ್ಕೆ. ನಿನ್ನೆ ಯಾರ ಕಾಫಿ ತಂದು ಕೊಟ್ಟಿದ್ದ? ನಾನೇ ತಂದು ಕೊಟ್ಟಿದ್ದಲ್ಲಣ್ಣ. ಓ ಹೌದಲ್ಲ ಅಮ್ಮ, ಒಂದು ಕೆಲಸ ಮಾಡು, ಅದೇ ಥರದ ಇನ್ನೊಂದು ದೊಡ್ಡ ಕಾಫಿ ಕಾಸ್ಕೊಬಾರೆ ಇವತ್ತು ಹೋಗಿ ಪ್ಲೀಸ್. ಕಾಫಿ ಕಾಸ್ತದ ಮರಯ್ಯ, ಏನು ಗಟ್ಲು ತನಕನೂ ಡ್ಯೂಟಿ ಮಾಡ್ತಾನೆ ಇರೋದ? ಅಲ್ಲ, ಎಂಥ ಡ್ಯೂಟಿ ಅಂದ್ರೆ ಎಂತ ಅಂತ ಮಾಡಿಯ. ನಾನು ಇಟ್ಕೊಂಡು ಅಲೆಸಿದ್ನಲ್ಲ, ಯಾರ ಹತ್ರನ ಫೋನಲ್ಲಿ ಮಾತಾಡ್ದಂಗೆ ಆಗ್ತಿತ್ತ. ಇದನ್ನು ಎದುರಿಗೆ ಇಟ್ಕೊಳೋದು ಹಿಂಗೆ ಪಿಟ್ಕು ಅನ್ನಿಸ್ತಾ ಮಾತಾಡ್ತದೆ ನೋಡು. ಸಾರಿ ಅಂತಿತ್ತು. ಎಂತಕ್ಕೇನು ಏನು ಹೆಚ್ಚು ಕಮ್ಮಿ ಮಾಡೋದ ಎಂತದ ಇನ್ನು. ಮತ್ತು ಕೆಲಸ ಅಂದ್ರೆ ಮತ್ತೆಂತ? ಏನು ನೀವೆಲ್ಲ ಮಾಡ್ದಂಗೆ ಅಂತ ಮಾಡಿಯಾ? ಅಲ್ಲ, ನಾವೆಲ್ಲ ಮತ್ತೆಂತ ಮಾಡೋದಂತ ಮಾಡಿದೆ. ನೀನೀಗ ಹೇಳ್ದಲ್ಲ ಪಿಟ್ಕು ಅನ್ನಿಸ್ತದೆ ಅಂತ, ನಾವು ಅದನ್ನೇ ಮಾಡೋದು. ನಾವೇನು ಆಚೆ ಗುಡ್ಡ ಕೊಡೋದು ಇಚ್ಚಿಗೆ ಹಾಕ್ತೀವ? ಅದಕ್ಕೆ ಮತ್ತೆ ಸಂಬಳ ಕೊಡೋದು ಅದಕ್ಕೆ. ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಅಮ್ಮ. ಕೈಯಲ್ಲಿ ಮಾಡೋ ಕೆಲಸನಾರು ಹಿಂಗೆ ಎಲ್ಲ ಅಡುಗೆನೋ ಕೊಟ್ಟಿಗೆ ಕೆಲಸ ನಾವು ಮಾಡ್ಬೋದು, ಆದರೆ ಅದು ತಲೆ ಉಪಯೋಗಿಸಿ ಮಾಡೋ ಕೆಲಸ. ಅವ್ರಿಗೆ ಹೊಂದ್ಕೊಳಕ್ಕೆ ಇನ್ನೂ ಸುಮಾರು ದಿವಸ ಬೇಕಾಗ್ತದೆ. ನೀನು ಸ್ವಲ್ಪ ಕೋಆಪ್ರೇಟ್ ಮಾಡ್ಬೇಕಾಗ್ತದೆ ಅವರಿಗೆ. ಸ್ವಲ್ಪ ಒಂದು 2-3 ತಿಂಗಳ ತನಕ, ಆಮೇಲೆ ಹೊಂದ್ಕೊಂಡ್ಮೇಲೆ ಸರಿ ಆಗ್ತದೆ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಅಷ್ಟೊತ್ತಿಗೆ ಅಡಿಕೆ ಕೈಲಿ ಶುರು ಆಗ್ತದೆ. ಈ ಸತಿ ಎಂತ ಮಾಡ್ತದೆ ನೋಡ್ಬೇಕಂತ ಇದ್ದೀನಿ. ಚೇಣಿನೇ ಕೊಟ್ಕೊಂಡ್ಲಿ, ಚೇಣಿನೇ ಕೊಡಲಿ. ನಾನಂತೂ ವಾಗೇಶನ ಹತ್ರ ಹೇಳಳೆಯ, ನನ್ನ ಕೈಲಾಗಲ್ಲಪ್ಪ. ವರ್ಷ ಚೇಣಿ ಕೊಡ್ತಿದ್ದು, ಆದರ್ಸಿ ಏನು ಕೊಣ್ಕೋತಾ ಇಲ್ಲ, ಮನೇಲೇ ಮಾಡೋಣ ಅಂತ ಹೇಳಿ ಹಾತಾರೆಲ್ಲ ತಂದಾಗಿದೆ. ಏನು ಸ್ವಲ್ಪ ದುಡ್ಡಲ್ಲ. ಆ ಒಲೆ ಎಲ್ಲ ರಿಪೇರಿ ಮಾಡಿಸಿ ಮಾಡಿ ಇಟ್ಕೊಂಡದ. ಇವ್ರು ಸಹ ಅನ್ಬೇಕಾರೆ ಹೀಗೆ ಏನು ಬೇಕಾದ್ರೆ ಮಾಡ್ಕೊಂಡ್ಲಿ. ನಂಗೆ ಎಂತಕ್ಕೆ ಸುಮ್ಮನೆ, ನಾನೆಂತಕ್ಕೆ ನಿಷ್ಠುರಾಗಲಿ. ಅಲ್ಲ, ಅದು ಕರೆಕ್ಟ್ ಮಾತು ನೋಡು. ನಿಂಗೆ ಎಂತಕ್ಕೆ ಸುಮ್ಮನೆ, ನೀನು ಯಾಕೆ ನಿಷ್ಠುರ ಆಗ್ಬೇಕು? ಅವರೆಲ್ಲ ಒಂದು, ನೀನೊಬ್ಳು ಬೇರೆ ಆತೀಯ, ಹೌದಾ? ಅದಕ್ಕೆ ನಿನ್ನ ಕೈಲಿ ಎಷ್ಟು ಆಗ್ತದೋ ಅಷ್ಟು ಮಾಡ್ಕೆ ಸುಮ್ಮನೆ ಇರು. ಏನು ಬೇಕಾದ್ರೆ ಮಾಡ್ಕೊಂಡ್ಲಿ. ನಿನ್ನ ಜೀವಕ್ಕೆ ಹೆಚ್ಚು ಕೆಲಸ ಮಾಡುವಂಥ ಯಾರು ಹೇಳಿದ ಕಾಲಕ್ಕೆ ನಾನು ನೋಡ್ಕೊತೀನಿ. ಈಗ ಹೋಗೋ ಒಂದು ಲೋಟ ಕಾಫಿ ಕಾಸ್ಕೊಬಾರಮ್ಮ. ಹಾಗೆ ಹೊತ್ತಿಗೆ ಒಂದು ಲೋಟ ಕಾಫಿ ಕೊಟ್ಟು ನನಗೆ ನಿಂಗೆ ಇಲ್ಲಿಗೆ ತಗೋಬಾ, ಇಲ್ಲೇ ಕುತ್ಕೊಂಡು ಕುಡಿಯೋಣ. ಜಾಗ ಬುದ್ಧಿವಂತ ಮಾತ್ರ ನೀನು ಬಿಡು. ಕಲ್ತಿದ್ದೆಲ್ಲಿ ನೀ ಇದನ್ನೆಲ್ಲ ಅಂತ ಬಿಣ್ಣಕ್ಕೆ ಮಾತಾಡಿ ಬೇಕಾದ ಕೆಲಸ ಮಾಡಿಸ್ಕಿ ಬಿಡ್ತೀಯ. ಕಾಸ್ಕಿ ಬರ್ತೀನಿ ತಡಿ. ನೀನು ಹೊತ್ತಿಗೆ ಪತ್ತಿಗೆ ಎಲ್ಲ ನಾನು ಕೊಡೋಕೆ ಹೋಗಲ್ಲ ಈಗ. ನಿಂಗೆ ಒಂದು ಲೋಟ ನಂಗೊಂದು ಲೋಟ ಕಾಸ್ಕಿ ಬರ್ತೀನಿ. ಅವರಿಬ್ಬರು ಅಪ್ಪ ಮಗು ಕಾಸು ಕೊಡ್ತೀನಿ. ನೋಡಮ್ಮ, ಈಗಷ್ಟೇ ಹೇಳಿನಿ, ಸುಮ್ಮನೆ ನೀನು ನಿಷ್ಠುರಾಗಬೇಡ ಅಂತ. ಮನೇಲಿದ್ದರಿಗೆ ಎಲ್ಲರಿಗೂ ಕಾಸು, ಅವರಿಗೊಬ್ರಿಗೆ ಕಾಫಿ ಕಾಸ್ತಾ ಇದ್ದರೆ ಅದ್ರ ನಿಷ್ಠುರಾಗಲ್ಲ ನೀನು. ಅವಾಗ ನಿಂಗೆ ಅವ್ರು ದಿನ ಕಾಸು ಕೊಡ್ತಿದ್ರಲ್ಲ ಅಮ್ಮ, ಇವತ್ತೊಂದು ದಿವಸ ಕಾಸು ಕೊಡು, ಏನಾಗಲ್ಲ.